ಹಲೋ ಆಬಿಸ್ ಮೈಕ್ರೋವಾಮ್ಸ್ ಹೇಗೆ ಕಲ್ಚರ್ ಮಾಡೋದು ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೇನೆ. ವೆಲ್ಕಮ್ ಟು ಮೈ ಚಾನಲ್ ಹಾಬಿ ಟು ಲವ್. ಮೈಕ್ರೋವಾಮ್ಸ್ ಕಲ್ಚರ್ ಮಾಡಿದ್ರೆ ಮಾತ್ರ ಸ್ಟಾರ್ಟರ್ ಕಲ್ಚರ್ ಬೇಕು. ಸ್ಟಾರ್ಟರ್ ಕಲ್ಚರ್ ಇಲ್ಲ ಅಂದ್ರೆ ಮೈಕ್ರೋವಾಮ್ಸ್ ಕಲ್ಚರ್ ಮಾಡೋಕೆ ಸ್ವಲ್ಪ ಕಷ್ಟ. ತುಂಬಾ ಚೆನ್ನಾಗಿ ಕೇಳ್ಬೋದು ಮೈಕ್ರೋವಾಮ್ಸ್ ಎಲ್ಲಿ ಸಿಗುತ್ತೆ, ನನ್ನ ಹತ್ರನೇ ಸಿಗುತ್ತೆ ಆಬಿಸ್. ಕೆಳಗೆ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ತೋರಿಸ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಆರ್ಡರ್ ಮಾಡ್ಕೋಬಹುದು. ಚಿಕ್ಕದಾಗಿ ಒಂದು ಕಂಟೈನರ್ ಎತ್ಕೊಳ್ಳಿ, ಇಲ್ಲಾಂದ್ರೆ ಮನೆಯಲ್ಲಿ ವೇಸ್ಟ್ ಆಗಿರೋ ಯಾವ್ದಾದ್ರು ಕಂಟೈನರ್ ಕೂಡ ಯೂಸ್ ಮಾಡ್ಕೋಬಹುದು, ಅದನ್ನು ಓಕೆ. ಇದಾದ ನಂತರ ನಿಮ್ ಹತ್ರ ಬಿಸ್ಕೆಟ್ ಅಥವಾ ಬ್ರೆಡ್ ಅನ್ನು ಇರಬೇಕು ಆಬಿಸ್. ಬೆಸ್ಟ್ ನೀವು ಬಿಸ್ಕೆಟ್ ಅನ್ನ ಎತ್ಕೊಳ್ಳಿ. ಬಿಸ್ಕೆಟ್ ಅನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಆಬಿಸ್. ಇದು ಮಿಕ್ಸಿಯಿಂದನೂ ಮಾಡ್ಕೋಬಹುದು, ಕೈಯಿಂದಾನು ಮಾಡ್ಕೋಬಹುದು, ಯಾವ ಸುಲಭವಾಗಿದೆ ಅದು ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ನೀರನ್ನು ಉಯ್ಕೊಳ್ಳಿ. ನೀರನ್ನು ಉಯ್ದ ನಂತರ 15 ನಿಮಿಷ ಬಿಟ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಅಂದ್ರೂ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಸ್ಟಾರ್ಟರ್ ಕಲ್ಚರ್ನ ಸ್ವಲ್ಪ ಇದರಲ್ಲಿ ಹಾಕ್ಬೇಕು. ಕಂಟೈನರ್ ಮುಚ್ಚಲಾಯಿಂದ ಮುಚ್ಚಿಬಿಡಿ ಆಬಿಸ್, ಇಲ್ಲಾಂದ್ರೆ ಕ್ರಾಶ್ ಆಗ್ಬಿಡ್ತಾವ ಒಂದೊಂದ್ಸಲಿ. ಸೇಫ್ಟಿ ಪಿನ್ ಅಥವಾ ಪಿನ್ ಅನ್ನು ಎತ್ಕೊಳ್ಳಿ, ಇದರಿಂದ ಹೋಲ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗಾಳಿ ಹೋಗ್ಬೇಕು. ಈ ಮೈಕ್ರೋವೇವ್ ಕಲ್ಚರ್ 5 ದಿವಸ ಆದ ನಂತರನೇ ಕಲ್ಚರ್ ಆಗುತ್ತೆ ಆಬಿಸ್. ನೀವು 5 ದಿವಸ ವೈಟ್ ಮಾಡ್ಬೇಕು. 5 ದಿವಸ ಆದ ನಂತರ ನೀವು ಓಪನ್ ಮಾಡಿ ನೀವು ಕಲ್ಚರ್ ಯೂಸ್ ಮಾಡ್ಕೋಬಹುದು. ಕಂಟೈನರ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಫೀಡ್ ಮಾಡಬಾರ್ದು. ಇದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡ್ಬಿಟ್ಟು ಚೆನ್ನಾಗಿ ತೊಳೆದು ನೀವು ಫಿಶಸ್ ಗೆ ಫೀಡ್ ಮಾಡ್ಕೋಬಹುದು. ಅಷ್ಟೇ ಆಬಿಸ್ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.